ಫೋನ್ ಹೋಗ್ತಾ ಇಲ್ಲಮ್ಮ. ಈಗ ನೀನು ಅಳಿಯಂದ್ರ ಶ್ರೇಯಸ್ಗೋಸ್ಕರ ತಾನೆ ಈ ವ್ರತ ಎಲ್ಲ ಮಾಡ್ತಾರೆ. ವಿಷು ಹೇಳಿದ್ರೆ ನೀನು ಈ ವ್ರತ ನಿಲ್ಲಿಸ್ತೀಯಾ? ಮಹಾಲಕ್ಷ್ಮನವ್ರು ಹೇಳ್ದಾಗೆ ತುಳಸಿ ಪೂಜೆ ವ್ರತ ಎಲ್ಲ ಮಾಡು. ನಾನು ಬೇಡ ಅನ್ನಲ್ಲ, ಆದ್ರೆ ವಿಷುಗೋಸ್ಕರ ಇಡೀ ದಿನ ಉಪವಾಸ ಇರೋದು ಸರಿ ಅಲ್ಲಮ್ಮ. ಇದು ಸರಿ ಇಲ್ಲ. ಅವ್ರ ಧ್ವನಿ ಕೇಳಿದ್ರು ಸಾಕು. ಅಮ್ಮ, ದೇವಸ್ಥಾನಕ್ಕೆ ಹೋಗೋಣವಾ? ಹೇಗೆ ಮಗಳೇ? ನಿಂಗೆ ನಡೆಯಕ್ಕೆ ಶಕ್ತಿ ಇಲ್ಲ, ಅಲ್ಲಿ ತನಕ ಹೇಗೆ ಹೋಗೋದು? ಆಗತ್ತಮ್ಮ ನಂಗೆ. ಅವ್ರು ಬರೋ ತನಕ ದೇವಕಿ, ಮಗು ಮನಸ್ಸಿಗೆ ನೋವು ಮಾಡೋದು ಬೇಡ. ಅವಳಿಗೆ ಸಾಕಷ್ಟು ತುಳಸಿ ನೀರು ಕುಡಿಸ್ತಾ ಇರು. ಗಂಟ್ಲು ಒಣಗೋದು ಬೇಡ. ಆಯ್ತು ಕಂದ. ನೋಡು, ಇವತ್ತೊಂದು ದಿವಸ ಮನೇಲಿ ಆರಾಮ್ ಮಾಡು. ನಾಳೆ ಬೆಳಗ್ಗೆ ನಿನ್ನ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನನ್ನ ಮಾತಲ್ಲಿ ನಂಬಿಕೆ ಇದೆ ಅಲ್ಲ ನಿಂಗೆ? ಇವತ್ತು ಆರಾಮ್ ಮಾಡು ಮಗಳೇ. ಮಾಡ್ತೀಯಾ? ನೋಡಿ, ನೀವೆಲ್ಲ ನಮ್ಮವರು. ಆ ಕಾರಣಕ್ಕೆ ನಿಮ್ಮ ಎದುರುಗಡೆ ಅದು ಪ್ರಾಮಾಣಿಕವಾಗಿ ವಿಷು ಬಗ್ಗೆ ಇದ್ದದ್ದನ್ನ ಇದ್ದಾಗ ಹೇಳ್ತಾ ಇದೆ. ಆದ್ರೆ ಈಗಿನ ಧರ್ಮಾಧಿಕಾರಿಗಳ ನಡತೆ ಬಗ್ಗೆ ನಮ್ಗೇನು ಅಂತ ಕೆಟ್ಟ ಅಭಿಪ್ರಾಯ ಇಲ್ಲ. ಎಳೆ ವಯಸ್ಸು, ಅನುಭವ ಕಮ್ಮಿ ಅನ್ನೋದು ಬಿಟ್ರೆ ಗುಣ ಸ್ವಭಾವದ ಎಲ್ಲ ಅವ್ರ ತಂದೆ ಆಗೇ ಇದ್ದಾರೆ. ಸೌಜನ್ಯ, ಅಂತಃಕರಣ, ಸೇವಾ ಮನೋಭಾವ ಎಲ್ಲ ಇದೆ. ಬರೀ ಭಾವನೆ ಇಟ್ಕೊಂಡು ಏನ್ ಮಾಡ್ತೀರಾ? ಅದು ಕೆಲಸದಲ್ಲಿ ಗೊತ್ತಾಗಬೇಕು. ಈಗ ನಾವು ವಿಷು ಕೆಟ್ಟವನು ಅಂತ ಹೇಳ್ತಾ ಇಲ್ಲ, ಅವನು ಹೋಗ್ತಿರೋ ದಾರಿ ಸರಿ ಇಲ್ಲ ಅಂತ ಹೇಳ್ತಾ ಇದೀವಿ ಅಷ್ಟೇ. ತಗೊಳ್ಳಿಮ್ಮ, ಕಷ್ಟ ಅಂತ ಹೇಳ್ತಾ ಇದ್ದೀರಾ. ನಿಮ್ ಕಷ್ಟ ಕೇಳಿ ನಮ್ಮ ಕಣ್ಣಲ್ಲಿ ಬಂದ್ಬಿಟ್ಟೆ ಅಲ್ಲಮ್ಮ. ಈಗ ನೀವೇ ಯೋಚನೆ ಮಾಡಿ, ನಮ್ಮ ಧರ್ಮಾಧಿಕಾರಿಗಳ ಬೀಗರು ಅದೇ ಪೂರ್ಣಚಂದ್ರ ಶಾಸ್ತ್ರಿಗಳು ಗೊತ್ತಲ್ಲ, ವಿದ್ವಾಂಸರು, ಸುಸಂಸ್ಕೃತರು. ಸ್ವಂತ ಮಗಳು ವಿಶಾಖ, ಅವಳ ಜೊತೆನೆ ಧರ್ಮಾಧಿಕಾರಿಗಳಿಗೆ ಸಂಸಾರ ಮಾಡೋದಕ್ಕಾಗ್ಲಿಲ್ಲ, ಡಿವೋರ್ಸ್ ಕೊಟ್ಬಿಟ್ಟ. ಈಗ ಅವಳ ತಂಗಿ ಅನಿಸ್ಕೊಂಡವಳನ್ನ ಮದುವೆ ಆಗ್ಬಿಟ್ಟಿದ್ದಾನೆ. ಇದಕ್ಕೇನು ಹೇಳ್ತೀರಾ? ಅಲ್ಲ, ಶಾಸ್ತ್ರಿಗಳಿಗೆ ಬೀದಿಲ್ ಸಿಕ್ಕಿರೋ ಅನಾಥ ಹುಡುಗಿ ಅವಳು. ಅವಳು ಕುಲ, ಗೋತ್ರ, ಜಾತಿ, ಹಿನ್ನೆಲೆ ಏನು ಅಂತಾನೆ ಗೊತ್ತಿಲ್ಲ. ಅಂಥವಳನ್ನ ಮದುವೆ ಆಗೋದಕ್ಕೆ ಹೊರಟಿದ್ದಾನೆ. ಅಂದಮೇಲೆ ಧರ್ಮಾಧಿಕಾರಿಗಳ ಲೆವೆಲ್ಲು ಯಾವ ಮಟ್ಟಕ್ಕೆ ಇಳಿದಿದೆ ಅಂತ ನೀವೇ ಲೆಕ್ಕ ಹಾಕಿ.
ಅವಳ ಮೈಯಲ್ಲಿ ಹರಿತಾ ಇರೋ ರಕ್ತ ಯಾರ್ದು? ಅಂಥವಳು ನಮ್ಮ ಮನೆ ಸೊಸೆ ಆದ್ರೆ ನಮ್ದು ವಂಶದ ಪಾವಿತ್ರ್ಯ ಏನಾಗಬೇಕು? ನಮ್ಮ ಅತ್ತಿಗೆ, ನಮ್ಮ ತಾಯಿ ಅಂತ ಶ್ರೇಷ್ಠ ವಂಶದಿಂದ ಬಂದವರು. ಅಂಥವಳು ಸೊಸೆ ಆಗೋವಳು ಹೇಗಿರ್ಬೇಕು? ಯೋಚನೆ ಮಾಡಬೇಕೋ ಬೇಡವೋ? ಅಲ್ಲ, ನಮ್ಮ ವಿಶ್ವಗೆ ನಮ್ಮ ಭಾರತ ದೇಶದ ಸಂಸ್ಕೃತಿ, ಸಂಪ್ರದಾಯ, ಆಚರಣೆ, ವಿಚಾರಗಳ ಬಗ್ಗೆ ಸ್ವಲ್ಪನೂ ಗೌರವ ಇಲ್ಲ. ನಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಇಲ್ಲದೆ ಇರೋರು ಧರ್ಮಾಧಿಕಾರಿಗಳಾದ್ರೆ ನಮ್ಮ ಟ್ರಸ್ಟ್ ಗತಿ ಏನು? ಯೋಚನೆ ಮಾಡಿ. ಅಲ್ಲ, ಧರ್ಮಾಧಿಕಾರಿಗಳಿಗೆ ಧರ್ಮಶ್ರದ್ಧೆ ಇಲ್ಲದೆ ಹೋದ್ರೆ ಹಾಳಾಗಿ ಹೋಗ್ಲಿ. ಅಷ್ಟು ದೊಡ್ಡ ಹುದ್ದೆನ ಅಲಂಕರಿಸೋದಕ್ಕೆ ದಕ್ಷತೆ ಇರಬೇಕಲ್ವಾ? ಈಗ ನೋಡಿ, ಧರ್ಮಾಧಿಕಾರಿ ಆದಾಗ್ನಿಂದ ಆಫೀಸ್ಗೆ ಎಷ್ಟು ಸಲ ಬಂದಿರ್ಬೋದು? ಬೆರಳಲ್ಲಿ ಎಣಿಸ್ಬೋದು. ಇದನ್ನ ದಕ್ಷತೆ ಅನ್ನಕ್ಕಾಗುತ್ತಾ? ಅಲ್ಲ, ಇಷ್ಟೆಲ್ಲ ಆದಮೇಲೆ ಅವನು ಧರ್ಮಾಧಿಕಾರಿಯಾಗಿ ಮುಂದುವರಿಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟು ಸಹಜ ತಾನೆ? ಮಾತು ಕೇಳಿದ್ಮೇಲೆ ನಮಗೂ ಹಾಗೆ ಅನ್ನಿಸ್ತಾ ಇದೆ. ಅಲ್ಲ, ನಮ್ಮ ಕುಟುಂಬದವ್ರ ಬಗ್ಗೆ ನಾವು ಹೇಳೋದು ಸರಿಯಲ್ಲ. ಹಾಗೆ ಹೇಳಿದ್ರೆ ನಮ್ಮ ಎಂಜಿಲ್ನ ನಮ್ಮ ಮುಖಕ್ಕೆ ಉಟ್ಕೊಂಡಾಗತ್ತೆ. ಆದರೆ ನಮ್ಮ ಕುಟುಂಬಕ್ಕಿಂತ ನಮ್ಮ ಟ್ರಸ್ಟ್ ದೊಡ್ಡದು. ಅದರ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ವಾ? ಹೌದು, ನಿಮ್ಮ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ. ನಾಡಿದ್ದು ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಈ ವಿಷಯ ಪ್ರಸ್ತಾಪ ಮಾಡ್ತೀವಿ. ಪ್ರಶ್ನೆ ಬಾಕಿ ಸದಸ್ಯರು ಏನು ಹೇಳ್ತಾರೆ ನೋಡಿ, ಆಮೇಲೆ ಸ್ವಾಮೀಜಿಗೆ ದೂರು ಕೊಟ್ಟರಾಯ್ತು. ಸ್ವಾಮೀಜಿಗಳು ಧರ್ಮಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾರೋ ಅಥವಾ ಅವರನ್ನು ತೆಗೆದಾಕಿ ಬೇರೆಯವರನ್ನು ನೇಮಕ ಮಾಡ್ತಾರೋ ಅದನ್ನು ಸ್ವಾಮೀಜಿ ನಿರ್ಧಾರ ಮಾಡಿ. ವಿವೇಕಣ್ಣ, ನನಗೇನೋ ಬಾಸ್ ಇವತ್ತು ಅಥವಾ ನಾಳೆ ಬರ್ಬೋದು ಅನ್ಸುತ್ತೆ. ವಿಶ್ವಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿದೆ ರಾಜು. ಈಗ ರಾಧಿಕನ್ ಜಾತಿ ವಿಷಯ ಎತ್ತಿ ನಮ್ಮ ಮನೇಲಿ ಪದೇ ಪದೇ ಅವಮಾನ ಮಾಡೋದು ಅವ್ನಿಗೆ ಇಷ್ಟ ಆಗಲ್ಲ. ಅವ್ನು ದುಡುಕಿ ಏನಾದ್ರೂ ಅತಿರೇಕದ ನಿರ್ಧಾರ ತಗೊಂಡಿದ್ದಾನೇನೋ ಅಂತ ಅನ್ಸುತ್ತೆ. ಅಂದ್ರೆ ಅವ್ರ ಮನೆಗೆ ವಾಪಸ್ ಬರಲ್ಲ ಅಂತನಾ? ಗೊತ್ತಿಲ್ಲ ರಾಜು. ಅಕಸ್ಮಾತ್ ಆಗ ಅವನು ಬಂದ್ರು ವಿಶಾಖನಿಂದ ಡಿವೋರ್ಸ್ ಸಿಗದೆ ಅವನು ರಾಧಿಕನ್ನ ಮದುವೆ ಆಗಕ್ಕಾಗಲ್ಲ. ಇನ್ನು ಅದು ಏನಾದ್ರೂ ತೊಂದರೆ ಆದ್ರೆ ಅವನಂತೂ ಕುಸ್ತೆ ಹೋಗ್ತಾನ್ ಕಣೋ. ರಾಜು, ನಮಗೇನೋ ಕೇಡ್ಗಾಲ ಕಾದಿದೆ ಅಂತ ಕಾಣಿಸುತ್ತೆ. ಭಗವಂತ, ನನ್ನ ಮಗಳ ಸಂಕಲ್ಪ ಸಿದ್ಧಿ ಆಗೋ ಹಾಗೆ ಮಾಡಪ್ಪ. ಸರೆ ಮರೆ ಮಬ ಮಬನಿ ಬನಿ ಸರೆ ನಿಜ ನಿರೆ ದರೆ ನಿಜ ನಿಬ ಮಬನಿ ಸ ನಿ ಬ ಮಬ. ಅವಳು ಪಡ್ತಾ ಇರೋ ಕಷ್ಟನ ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ ತಂದೆ. ಮಬನಿ ಸರೆ ಸರೆ ಸ ನಿಜ ನಿರೆ ಸರೆ ಸ ಸರೆ ಮರೆ ಸ ಮರೆ ಸ ನಿಜ ನಿರೆ ದರೆ ನಿಜ ನಿ ಬ ಮಬನಿ. ಅವಳು ಶುದ್ಧ ಮನಸ್ಸಿನಿಂದ ದಾಂಪತ್ಯನ ಪೂಜೆ ಮಾಡ್ತಾ ಇದ್ದಾಳೆ. ಸದರೆ ನಿನಿದ ಬಬನಿ ಮಮ ಬರೆ ಮಬನಿ ದರೆ ಸರೆ ನಿಜ ಪನಿ ಮ ಪರೆ ಮ ಪ ನಿ ಬ ಮ ಪ ಪ ಮರೆ. ಅವಳು ಪ್ರೀತಿ ಸೋಲಬಾರ್ದು. ರೇ ಮರೆ ಸ ನಿ ರೇ ಸ ಪ ನಿ ಸ ಪ ನಿ ಪ ಸ ನಿ ಸ ನಿ ರೇ ಸ ರೇ ನಿ ಸ ಸ ರೇ ಮರೆ ಸ ಮರೆ ಸ ಸರೆ ಮರೆ ಸ ಮರೆ ಸ ಮ ಮರೆ ಸ ರೇ. ನಿನ್ನ ಮೇಲಿನ ಭಕ್ತಿ ಪದ ನಿ ಸ ಪ ನಿ ರೇ ಸ ಪರೆ ಪರೆ ಸ ರೇ ನಿ ಸ ನಿ ಪ ನಿ ಸ ರೇ ಮ ಮರೆ ರೇ ಸ ರೇ ಸ ಸರೆ ಮರೆ ಮ ಮರೆ ಸ ಮ ಮರೆ ಸ ಸ ರೇ ನಿ ಸ ನಿ ಪ ಮ ಪ ನಿ ಸ ರೇ ರೇ ಸ ರೇ ನಿ ಸ ಪ ನಿ ಮ ಪ ರೇ ಮ ಪ ನಿ ಸ ರೇ.
ನಾವು ಮಹಾಲಕ್ಷ್ಮಮ್ಮನ ಹತ್ರ ಒಂದು ಮಾತು ಕೇಳಿದ್ರೆ ಹೇಗೆ? ಅವ್ರನ್ನ ಇಲ್ಲಿಗೆ ಬರಕ್ ಹೇಳೋಣವಾ? ಮಹಾಲಕ್ಷ್ಮನವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ದೇವ್ಕಿ? ಅಳಿಯಂದ್ರು ರಾಧಿಕಾ ಚೆನ್ನಾಗಿರ್ಲಿ ಅಂತ ತಾನೇ ಅವ್ರು ಹೇಳಿದ್ದು. ಆದ್ರೆ ಇವಾಗ ಪ್ರಶ್ನೆ ಅದಲ್ಲ. ಅಳಿಯಂದ್ರು ಯಾತಕ್ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದು. ಇದ್ದಕ್ಕಿದ್ದ ಹಾಗೆ ಮನೆಗೆ ಬರೋದನ್ನೇ ನಿಲ್ಲಿಸ್ಬಿಟ್ರು. ಫೋನು ಮಾಡ್ತಾ ಇಲ್ಲ. ಅಂದ್ರೆ ದೇವ್ಕಿ, ಮೊನ್ನೆ ಪಂಚಾಯತಿ ಅಧ್ಯಕ್ಷರು ಬೀಗರ ಮನೆಗೆ ಹೋಗಿದ್ರಂತೆ. ಅಳಿಯಂದ್ರು ಊರಲ್ಲಿಲ್ಲ ಅಂತ ಅವ್ರ ಚಿಕ್ಕಪ್ಪ ಹೇಳಿದ್ರಂತೆ. ಅವತ್ತು ತಾಯಿ ಮಗ ನಮ್ಮ ರಾಧಿಕನ ವಿಚಾರದಲ್ಲಿ ಜಗಳ ಮಾಡ್ಕೊಂಡ ಮೇಲೆ ಇವತ್ತವರೆಗೂ ಅವರ ಸುದ್ದಿನೇ ಇಲ್ಲ. ದೇವ್ರೆ, ಎಂತ ಅನಾಹುತ ಆಗೋಯ್ತು ರೀ. ರಾಧಿಕಾ ವಿಷಯ ಮದುವೆ ಮಾಡಿಕೊಂಡು ಜೊತೆಲಿ ಸಂಸಾರ ಮಾಡೋದನ್ನ ನೋಡ್ಬೇಕು ಅಂತ ಆಸೆ ಪಟ್ಟಿದೆ. ಆದ್ರೆ ಏನ್ ದುರಂತ ಕಾದಿದ್ಯೋ ಏನೋ. ಏನ್ ದೇವ್ಕಿ ನೀನು ಹಾಗೆಲ್ಲ ಮಾತಾಡ್ಬಾರ್ದು. ಅಲ್ಲಿ ಏನಾಗಿದೆ ಅಂತ ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನೋಡು, ಈಗ ಏನೇನೋ ಕೆಟ್ಟದಾಗೆಲ್ಲ ಯೋಚನೆ ಮಾಡಬೇಡ. ಒಂದ್ ಕೆಲಸ ಮಾಡು, ಬೆಳಗ್ಗೆ ಮಗುನ ಕರ್ಕೊಂಡು ನೀನ್ ದೇವಸ್ಥಾನಕ್ಕೆ ಹೋಗು, ನಾನು ಬೀಗರ ಮನೆಗೆ ಹೋಗ್ತೀನಿ. ನೊಂದೊಂ ದೊಂದನ ಧಿರೆನಾ ಧೀಂ ಧೀಂ ತನ ನೊಂದೊಂ ದೊಂದನ ಧಿರೆನಾ ಧೀಂ ಧೀಂ ತನ ನೊಂದೊಂ ದೊಂದನ ಧಿರೆನಾ ಧೀಂ ಧೀಂ ತನ ನೊಂದೊಂ ದೊಂದನ ಧಿರೆನಾ ಧೀಂ ಧೀಂ ತನ. ರಮ್ಯಾ, ಒಳಗ್ ಬಾ. ಇನ್ನೊಬ್ಬರ ಮಾತನ್ನ ಕದ್ದು ಕೇಳಿಸ್ಕೊಳ್ಳೋರ್ಗೆ ಸೈತಾನ್ರು ಅಂತಾರೆ. ನಾನ್ ಯಾರ ಮಾತನ್ನು ಕದ್ದು ಕೇಳಿಸ್ಕೊತಾ ಇರ್ಲಿಲ್ಲ. ನನ್ ರೂಮಿಗೆ ನಾನ್ ಬಂದೆ. ರಾಜು ಒಳಗಡೆ ಕೂತಿದ್ದ. ಸ್ವಲ್ಪ ಮುಜುಗರ ಆಯ್ತು, ಅದಕ್ಕೆ ಹೊರಗಡೆ ನಿಂತ್ಕೊಂಡಿದ್ದೆ. ದಟ್ಸ್ ಆಲ್. ಸಾರಿ ರಮ್ಯಾ ಅದ್ಕೆ. ರಮ್ಯಾ, ನಿನ್ನ ತಂತ್ರಗಾರಿಕೆ ನನಗೆ ಗೊತ್ತಿಲ್ವಾ? ಮದುವೆ ಆದಾಗಿಂದ ನೋಡ್ಕೊಂಡು ಬಂದಿದ್ದೀನಿ. ನೋಡು, ವಿಶುಗೆ ಡಿವೋರ್ಸ್ ಸಿಕ್ಕಿಲ್ಲ ಅಂತ ನಿನಗೆ ಗೊತ್ತಾಗಿದೆ. ಆದ್ರೂ ನಿನಗೆ ಗೊತ್ತಿಲ್ದಿರೋ ಹಾಗೆ ತೆಪ್ಪಗೆ ಸುಮ್ಮನೆ ಇದ್ದು ಬಿಡಬೇಕು. ವಿವೇಕ್, ನನ್ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದೀರಾ? ಈ ರಮ್ಯಾ ಫ್ರೀ ಸ್ಪಿರಿಟ್ ಇದ್ದಾಗೆ, ಯಾರ ಕಂಟ್ರೋಲ್ಗೂ ಸಿಗೋಳಲ್ಲ. ಅಂಡರ್ಸ್ಟ್ಯಾಂಡ್? ದಬ್ಬಾಳಿಕೆ ಮಾಡ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೋಡು, ನಿನ್ನಿಂದ ಈ ವಿಷಯ ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ನಾನ್ ನಿನಗೆ ಡಿವೋರ್ಸ್ ಕೊಡ್ಬೇಕಾಗತ್ತೆ. ಇನ್ನೊಬ್ಬರ ಜೀವನನ ಹಾಳು ಮಾಡೋದಕ್ಕಿಂತ ಮುಂಚೆ ನಿನ್ನ ಭವಿಷ್ಯದ ಕಡೆ ಗಮನ ಇರ್ಲಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಷ್ಟೇ. ವಿಶು ಮದುವೆ ಏನಾದ್ರೂ ನಿನ್ನಿಂದ ತೊಂದರೆ ಆಯ್ತು ಅಂದ್ರೆ ನಾನ್ ನಿನ್ನನ್ನು ಸುಮ್ಮನೆ ಬಿಡಲ್ಲ. ವಿವೇಕ್, ನಾನ್ ಯಾರ ಜೀವನನೂ ಹಾಳು ಮಾಡ್ತಾ ಇಲ್ಲ. ಅವ್ರಾಗವ್ರೆ ಹಾಳಾಗ್ತೀನಿ ಅಂದ್ರೆ ನಾನ್ ಬೇಡ ಅನ್ನಲ್ಲ. ವಿಶು ಮದ್ವೆ ನನ್ನಿಂದಾಗಿ ನಿಲ್ಲಲ್ಲ. ವಿಶು ಅವನಾಗ ಅವನೇ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ಕೊಂಡಿದ್ದಾನೆ. ಪ್ರಶ್ನಲ್ ಸರಿಯಾಗಿ ಕೆಲಸ ಮಾಡ್ದೆ ಧರ್ಮಾಧಿಕಾರಿ ಪಟ್ಟನೂ ಕಳ್ಕೊತಿದ್ದಾನೆ. ಎಲ್ಲೂ ಬಿಲ್ದಿರೋ ನಾಲ್ಗೆ ಹೆಂಗ್ ಬೇಕಾದ್ರೂ ತಿರುಗುತ್ತೆ. ಇದ್ದದನ್ನ ಇದ್ದಾಗ ಹೇಳಿದ್ರೆ ಎದ್ ಬಂದ್ ಎದೆಗೋದ್ರಂತೆ.
ನಾನ್ ಮದ್ವೆ ಆಗಿ 10 ವರ್ಷ ಆಯ್ತು. ನಿಮ್ ಮನೆಯವ್ರು ಏನ್ ಪ್ರೀತಿ ತೋರಿಸಿದಾರೆ ನನ್ಗೆ ಹೇಳಿ ವಿವೇಕ್. ನಿಮ್ಮಿಂದ ಸಿಗ್ಬೇಕಾಗಿರೋ ಸುಖನೂ ನಂಗೆ ಸಿಗ್ಲಿಲ್ಲ. ಈ ಮನೆಗೆ ವಂಶೋದ್ಧಾರಕನು ಹೆತ್ಕೊಡಕ್ ಆಗ್ತಿಲ್ಲ. ಇದಕ್ಕೆಲ್ಲ ನಾನೇ ಕಾರಣ ಅನ್ನೋ ತರ ಮಾತಾಡ್ತಾರೆ ನಿಮ್ಮಮ್ಮ ನಿಮ್ಮ ಅಜ್ಜಿ ಎಲ್ಲ. ನಮ್ಮಿಬ್ರನ್ನ ಮೂಲೆ ಗುಂಪು ಮಾಡಿ ಆ ವಿಷಯನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಾ ಇದ್ದಾರೆ. ನಾನು ನನ್ನ ಹಕ್ಕು ಅಧಿಕಾರ ಸ್ಥಾನಮಾನಕ್ಕೋಸ್ಕರ ಹೋರಾಟ ಮಾಡೋದ್ರಲ್ಲಿ ಏನ್ ತಪ್ಪಿದೆ ವಿವೇಕ್ ಹೇಳಿ? ಏನ್ ತಪ್ಪಿದೆ? ನೀವು ಮಾಡಿರೋ ದ್ರೋಹಕ್ಕೆ ನೀವೇ ಅನುಭವಿಸ್ತಾ ಇದ್ದೀರಾ. ಅನುಭವಿಸಿ, ಇನ್ನು ಅನುಭವಿಸಿ. ರಾಜು, ರಾಜು, ಎಲ್ರನ್ನ ಅರ್ಜೆಂಟಾಗಿ ಹಾಲ್ ಬರೋಕ್ ಹೇಳು. ಮಾತಾಡೋದಿದೆ. ಏನ್ ಮುಖ ನೋಡ್ತಾ ಇದೀಯಾ? ಬರೋಕ್ ಹೇಳು. ಕರಿತೀನಿ. ಪ್ರದೀಪ, ಇವತ್ತು ಜಾತಕದಲ್ಲಿ ಭವಿಷ್ಯ ನಿನಗೆ ಒಳ್ಳೆಯ ದಿನ ಅಂತ ಬರೆದಿದೆ. ಆದರೆ ನೆನಪಿನಲ್ಲಿಟ್ಕೋ, ಎತ್ತರಕ್ಕೆ ಇರಿದಾಗ ಒಂದೇ ಒಂದು ತಪ್ಪು ಹೆಜ್ಜೆ ಇಟ್ಟರು ಕೆಳಗಡೆ ಪಾತಾಳಕ್ಕೆ ಬೀಳ್ತೀಯ. ಎಸ್ ಡ್ಯಾಡ್, ಕೇರ್ಫುಲ್ ಆಗಿರ್ತೀನಿ. ಹಿಂದಿನ ಸರ್ತಿ ಪಟ್ಟಾಭಿಷೇಕ ಹಿಂದಿನ ದಿನ ನೀನು ಮಾಡಿರೋ ಹಲ್ಕ ಕೆಲಸ ನೆನಪಿದೆ ತಾನೆ? ಎಸ್ ಡ್ಯಾಡ್. ಆಗ ನನ್ನ ಬಾಯಿಗೆ ನಾನೇ ಮಣ್ಣು ಹಾಕ್ಕೊಂಡಿದ್ದೆ. ಈ ಸಲ ಹಾಗಾಗೋದಕ್ಕೆ ಬಿಡಲ್ಲ. ಪಟ್ಟಾಭಿಷೇಕ ಮುಗಿಯೋವರೆಗೂ ವಾಯಿನ್ ಡೈನ್ ವುಮನ್ ಮೂರನ್ನು ಮುಟ್ಟಲ್ಲ. ಪ್ರಾಮಿಸ್. ಗುಡ್, ವೆರಿ ಗುಡ್. ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದಾಗೆ. ನೋಡೋಣ ಎಷ್ಟು ದಿವಸ ಇರುತ್ತೆ ಅಂತ. ಈಗ ಟ್ರಸ್ಟ್ ಆಫೀಸ್ಗೆ ಹೋಗು, ಅಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿದೆಯಲ್ಲ ಅಂತ ನೋಡು. ಓಕೆ. ಒಂದು ನಿಮಿಷ. ಫ್ಯೂಚರ್ ಧರ್ಮಾಧಿಕಾರಿ. ಗುಡ್ ಲಕ್. ಥ್ಯಾಂಕ್ ಯು ಡ್ಯಾಡ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್ ಪ್ರದೀಪ್. ಥ್ಯಾಂಕ್ ಯು ರಮೇಶ್. ಬಾಯ್.